ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು, ಲಾಲ್ಬಾಗ್ನ 6 ಎಕರೆ ಅಲ್ಲ, ಲಾಲ್ಬಾಗ್ನ 6 ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಪ್ರಾಜೆಕ್ಟ್ ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ. ಅಲ್ಲ, ನಿಮಗೆ ಅಲ್ಲಿ ತನಕ ಬರಕ್ಕೆ ಸಮಸ್ಯೆನಾ? ಇದ್ರ ಕೆಳಗಡೆ ಸರ್ ಅಲ್ಲಿ ಬೇಡ ಅಲ್ಲ ಸರ್, ಈ ಒಂದು ಪ್ರಾಜೆಕ್ಟ್ ವಿಚಾರಕ್ಕೆ ಬಂದಾಗ ಅಲ್ಲಿಗೆ ಬರೋದು ಏನಕ್ಕೆ ಸರ್? ಅಲ್ಲಿ ನಿಮ್ಮ ಟನಲ್ ಒಳಗಡೆ ಹೋಗ್ತಾ ಇರೋರು ಇದ್ರ ಮೇಲೆ ಬರೋದೇ ಸಮಸ್ಯೆ ಅಂತಂದ್ರೆ ಸರ್, ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರ್. ತಾವು ಬಂದು ನಮಗೆ ತಿಳಿಸ್ಬೇಕಲ್ಲಿ ಜಾಗ ಎಲ್ಲಿದೆ ಅಂತ. ಆಸ್ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಡೋಂಟ್ ವಿ ಹ್ಯಾವ್ ದಿ ರೈಟ್ ಟು ನೋ? ಅಲ್ಲ, ನಾವು ಅಲ್ಲಿಂದ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಸರಿ ಇಲ್ಲ. ಇವಿಷ್ಟನ್ನ ನೋಡಿದಾಗ ನಿಜವಾಗ್ಲೂ ಟನಲ್ ರೋಡ್ ಮಾಡೋದು ಜನರ ಒಳಿತಿಗ ಅಥವಾ ಹಣದ ಆಸೆಗ ಅನ್ನೋದು ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಇಷ್ಟೊತ್ತು ಇಲ್ಲಿ ನೀವು ಸರ್ವೆ ನಡೆಸಿರೋದು ಮಾತಾಡೋದು ನೋಡಿದಾಗ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಿದೆ. ಏನ್ ಹೇಳ್ತೀರಾ ಸರ್? ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ, ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರು ಕಾರ್ ಇಟ್ಕೊಂಡಿರುವಂತಹ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರುವಂತ ಕಬ್ಬನ್ ಪಾರ್ಕು, ಲಾಲ್ಬಾಗು, ಪುಣ್ಯಾತ್ಮನು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸ್, ಇಡೀ ದೇಶದ ಒಂದು ಮಾನ್ಯುಮೆಂಟ್. ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾನು GBA ಅಧಿಕಾರಿಗಳಿಗೆ ಇಲ್ಲಿ ಬಂದಂತವ್ರು, ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ, ಇಲ್ಲಿಂದ ನೀವು ಯಾವ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಿದ್ದೀರಾ, ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದ್ರೆ ಅದನ್ನ ತೋರಿಸ್ದಲೇ ಓಡೋದ್ರು. ಏನನ್ನ ಬಚ್ಚಿಡೋದಕ್ಕೆ ಹೋಗ್ತಿದ್ದೀರಿ? ಲಾಲ್ಬಾಗ್ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದೀರಾ ಅಂತ ಕೇಳಿದ್ದಕ್ಕೆ ನಾವು ಮಾಡಿದೀವಿ ಅಂತಂದ್ರು. ಒಕ್ಕರ್ನಲ್ಲಿ ಜನ ಇಲ್ಲಿರುವಂತ ವಾಕರ್ಸ್ ಹೇಳಿದ್ರು, ಒಂದ್ ದಿವಸ ಬಂದಿರಾ, ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀವಿ. ನಾವು ಒಬ್ಬರ ಹತ್ರ ಒಂದ್ ದಿವಸ ಬಂದು ಲಾಲ್ಬಾಗಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ, ಇದನ್ನ ನಾವು 6 ಎಕರೆ ಇಲ್ಲಿ ತಗೋತಾ ಇದೀವಿ, ಕೆಳಗಡೆ ಇರುವಂತ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದೀವಿ, ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂತ ಜನನು ಕೇಳಿಲ್ಲ ಅಂತ. ಲಾಲ್ಬಾಗ್ ಯಾರದ್ದು? ಬೆಂಗಳೂರಿನ ಆಸ್ತಿ, ಇದು ಬೆಂಗಳೂರಿಗರ ಆಸ್ತಿ. ಇದು ಇವತ್ತು ಸರ್ಕಾರದಲ್ಲಿರುವಂತವ್ರ ಆಸ್ತಿ ಅಲ್ಲ ಇದು. ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅಥವಾ ಈ ತರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ. ಈ ಸರ್ವೆ ಮಾಡಿದ್ರೆ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ನ ಕರೆಸಿದ್ದೆ ನಾನು ಇವತ್ತು. ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರ? ಈ ತರದ ಒಂದು ಜಿಯಾಲಜಿಕಲ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ನ ಕೆಳಗಡೆಗೆ ಒಂದು ಟನಲ್ ಬರ್ತಾ ಇದೆ ಅಂತಂದಾಗ ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರ ಅಂತ